ಒಡೆದ ಮನೆಯಾಗಿರೋ ರಾಜ್ಯ ಬಿಜೆಪಿ ಪಾಳೆಯದಿಂದ ದಿನದಿಂದ ದಿನಕ್ಕೆ ಆಶ್ಚರ್ಯ ಅನ್ನಿಸೋ ಹೊಸ ಬ್ರೇಕಿಂಗ್ ನ್ಯೂಸ್ಗಳು ಹೊರಬೀಳ್ತಿವೆ. ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಪರ ಹಾಗೂ ವಿರೋಧಿ ಬಣಗಳು ಮತ್ತು ತಟಸ್ಥ ಅಂತ ಹೇಳ್ಕೊಳ್ತಲೇ ಒಳಗೊಳಗೆ ರಣತಂತ್ರ ಹೆಣೆಯುತ್ತಿರುವ ನಾಯಕರು ಉರುಳಿಸೋ ದಾಳಗಳು ವಾಗ್ಬಾಣಗಳನ್ನ ನೋಡುತ್ತಾ ಸುಮ್ಮನಿದ್ದ ಬಿಜೆಪಿ ಹೈಕಮಾಂಡ್ ಈಗ ಅಖಾಡಕ್ಕಿಳಿದಿದೆ. ಈಗ ಖುದ್ದು ಗೃಹ ಸಚಿವ ಅಮಿತ್ ಶಾ ಫೀಲ್ಡ್ಗಿಳಿದಿರೋದ್ರಿಂದ ರೇಸ್ ಕ್ಲೈಮ್ಯಾಕ್ಸ್ ನತ್ತ ಸಾಗ್ತಿದೆ. ಈ ಮಧ್ಯೆ ರೇಸ್ನಲ್ಲಿದ್ದ ಒಂದಷ್ಟು ಜನ ರೇಸ್ನಿಂದ ಹೊರಬಿದ್ರೆ ಬಹಳಷ್ಟು ಹೊಸ ಹೆಸರುಗಳು ಮುನ್ನೆಲೆಗೆ ಬರ್ತಿರೋದು ವಿಶೇಷ. ವಿಜಯೇಂದ್ರ ವಿರುದ್ಧ ಸಮರ ಸಾರಿದ್ದ ಯತ್ನಾಳ್ಗೆ ಶಾಕ್. ಎಸ್, ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ವಿರುದ್ಧ ಸಾಲು ಆರೋಪ ಮಾಡಿದ್ದಲ್ಲದೆ ದೆಹಲಿಗೆ ರೆಬೆಲ್ಸ್ ಜೊತೆ ತೆರಳಿ ಹೈಕಮಾಂಡ್ಗೆ ದೂರಿನ ಮೇಲೆ ದೂರು ನೀಡಿದೆ. ವಿಜಯೇಂದ್ರರನ್ನ ಯಾವುದೇ ಕಾರಣಕ್ಕೂ ಮುಂದುವರಿಸಬಾರದು, ಬದಲಾವಣೆ ಮಾಡಲೇಬೇಕು ಅಂತ ಗುಂಪು ಸಮೇತ ಪಟ್ಟು ಹಿಡಿದಿದೆ. ಆದ್ರೆ ಇದರ ಬೆನ್ನಲ್ಲೇ ಹೈಕಮಾಂಡ್ ಯತ್ನಾಳ್ಗೆ ಬಿಗ್ ಶಾಕ್ ನೀಡಿದೆ. ಯತ್ನಾಳ್ಗೆ ನೋಟಿಸ್ ನೀಡಿರುವ ಶಿಸ್ತು ಸಮಿತಿ ನೋಟಿಸ್ಗೆ ಉತ್ತರಿಸುವಂತೆ ಖಡಕ್ ಸೂಚನೆ ನೀಡಿರೋದು ಮುಂದಿನ ಬೆಳವಣಿಗೆ ಏನಾಗಿರುತ್ತೆ ಅನ್ನೋದರ ಸ್ಪಷ್ಟ ಸೂಚನೆಯಾಗಿದೆ. ಅಧ್ಯಕ್ಷ ರೇಸ್ನಿಂದ ಹೊರಬಿದ್ದ ಬಸನಗೌಡ ಯತ್ನಾಳ್. ಹೈಕಮಾಂಡ್ನಿಂದ ನೋಟಿಸ್ ಪಡೆದಿರುವ ಯತ್ನಾಳ್ಗೆ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ವಿಜಯೇಂದ್ರ ಕೆಳಗಿಳಿಸಿದ್ರೆ ನಾನೇ ಅಧ್ಯಕ್ಷ, ನಾನೇ ಚುನಾವಣೆಗೆ ನಿಲ್ತೀನಿ ಅಂತೆಲ್ಲ ಹೇಳ್ತಿದ್ರು. ಆದ್ರೀಗ ಹೈಕಮಾಂಡ್ ನೋಟಿಸ್ ಕೊಟ್ಟಿರೋದ್ರಿಂದ ಯತ್ನಾಳ್ ಓಟಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಅಧ್ಯಕ್ಷ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದ ಯತ್ನಾಳ್ಗೆ ಹಿನ್ನಡೆ ಆದಂತಾಗಿದೆ. ಹೀಗಾಗಿ ಯತ್ನಾಳ್ ಯಾವುದೇ ಕಾರಣಕ್ಕೂ ಅಧ್ಯಕ್ಷರಾಗಲು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಲಾಗ್ತಿದೆ. ಇದಲ್ಲದೆ ಸದಾ ಬೇಕಾಬಿಟ್ಟಿಯಾಗಿ ಮಾತನಾಡಿ ಅಪಾಯ ತಂದಿಡೋ ಯತ್ನಾಳ್ಗೆ ತಮ್ಮನ್ನು ಅಧ್ಯಕ್ಷ ಹುದ್ದೆಗೆ ಪರಿಗಣಿಸಲು ನಾವು ಸಿದ್ಧವಿಲ್ಲ ಅನ್ನೋ ಮೆಸೇಜ್ ಅನ್ನು ಹೈಕಮಾಂಡ್ ರವಾನಿಸಿದೆ. ಒಂದು ವೇಳೆ ವಿಜಯೇಂದ್ರ ಬದಲಾವಣೆ ಆಗಿದ್ದೇ ಆದಲ್ಲಿ ಹೈಕಮಾಂಡ್ ಯತ್ನಾಳ್ ಹೊರತಾಗಿ ಜವಾಬ್ದಾರಿ ನೀಡಬಹುದು ಎನ್ನಲಾಗ್ತಿದೆ. ಹಾಗಿದ್ರೆ ಯಾರಿಗೆ ಮಣೆ ಹಾಕಬಹುದು ಮತ್ತು ಬಂಡಾಯ ಶಮನಕ್ಕೆ ಹೈಕಮಾಂಡ್ ಸೂತ್ರ ಏನು ಅಂತ ನೋಡೋದಾದ್ರೆ, ಒಂದೊಮ್ಮೆ ವಿಜಯೇಂದ್ರ ಬದಲಾವಣೆ ಮಾಡಿದ್ದೇ ಆದಲ್ಲಿ ಬಸನಗೌಡ ಯತ್ನಾಳ್ ಬದಿಗಿಟ್ಟು ಬೇರೆಯವರಿಗೆ ಚಾನ್ಸ್ ನೀಡುವ ಸಾಧ್ಯತೆ ಇದೆ. ವಿಜಯೇಂದ್ರ ಲಿಂಗಾಯತ ನಾಯಕ ಆಗಿರೋದ್ರಿಂದ ಅವರನ್ನ ಬದಲಿಸಿದ್ರೆ ಅದೇ ಸಮುದಾಯದ ನಾಯಕರಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಅಂದ್ರೆ ಲಿಂಗಾಯತ ಪ್ರಬಲ ನಾಯಕರಾದ ಬಸವರಾಜ ಬೊಮ್ಮಾಯಿ, ಮುರುಗೇಶ್ ನಿರಾಣಿ, ಅರವಿಂದ್ ಬೆಲ್ಲ ಸೇರಿ ಯಾರಿಗಾದ್ರೂ ಚಾನ್ಸ್ ಕೊಡಬಹುದು ಅಂತ ಹೇಳಲಾಗ್ತಿದೆ. ಸದ್ಯ ಹೈಕಮಾಂಡ್ನ ಟಾರ್ಗೆಟ್ ಭಿನ್ನಮತ ಶಮನವೇ ಆಗಿದೆ. ಇದೇ ಕಾರಣಕ್ಕೆ ಯತ್ನಾಳ್ಗೆ ನೋಟಿಸ್ ನೀಡಿರುವ ಹೈಕಮಾಂಡ್ ಬಂಡೆದ್ದವರಿಗೆ ಸಂದೇಶ ರವಾನೆ ಮಾಡುವುದರ ಜೊತೆಗೆ ತಟಸ್ಥರಿಗೆ ಅವಕಾಶ ನೀಡುವುದಕ್ಕೂ ಮುಂದಾಗಿದೆ. ಪಂಚಮಸಾಲಿ ನಾಯಕನ ಉಚ್ಚಾಟನೆ ಅಸಾಧ್ಯ. ಅಮಿತ್ ಶಾಗೆ ಸಚಿವ ಸೋಮಣ್ಣ ಕೊಟ್ಟ ರಿಪೋರ್ಟ್ ಏನು? ಇಷ್ಟೆಲ್ಲ ಗೊಂದಲಗಳ ನಡುವೆ ಸಚಿವ ವಿ ಸೋಮಣ್ಣರನ್ನ ಬಿಜೆಪಿ ಹೈಕಮಾಂಡ್ ಸದ್ದಿಲ್ಲದೆ ಅಖಾಡಕ್ಕಿಳಿಸಿದೆ. ನವದೆಹಲಿಯಲ್ಲಿ ನೀಡಿರೋ ನಿವಾಸದ ಪೂಜೆಯ ನೆಪದಲ್ಲಿ ಒಂದಷ್ಟು ಹಿರಿಯ ನಾಯಕರೊಂದಿಗೆ ಚರ್ಚೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿ ಮಾಹಿತಿ ನೀಡುವಂತೆ ನೀಡಿದ್ದ ಸೂಚನೆಯನ್ನ ಸೋಮಣ್ಣ ಪಾಲಿಸಿದ್ದಾರೆ. ಅದರಂತೆ ಅಮಿತ್ ಶಾರನ್ನ ಭೇಟಿಯಾಗಿ ಸೋಮಣ್ಣ ತಾವು ಕಲೆ ಹಾಕಿದ್ದ ಮಾಹಿತಿಯನ್ನ ತಮ್ಮ ಅಭಿಪ್ರಾಯದ ಜೊತೆಗೆ ವಿವರಿಸಿದ್ದಾರೆ. ವಿಜಯೇಂದ್ರ ಹಾಗೂ BSY ವಿರುದ್ಧ ಯತ್ನಾಳ್ ಎಷ್ಟೇ ಮಾತನಾಡಿದ್ರು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದು ಸರಿಯಲ್ಲ. ಕಾರಣ ಯತ್ನಾಳ್ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು. ಯತ್ನಾಳ್ರನ್ನ ಮುಟ್ಟಿದ್ರೆ ಪ್ರಬಲ ಪಂಚಮಸಾಲಿ ಸಮುದಾಯದ ವಿರೋಧ ಕಟ್ಟಿಕೊಂಡಂತಾಗುತ್ತದೆ, ವೋಟ್ ಬ್ಯಾಂಕ್ ಕೈತಪ್ಪಿ ಹೋಗುತ್ತದೆ ಎಂಬ ಹೈಕಮಾಂಡ್ ಅಭಿಪ್ರಾಯಕ್ಕೆ ಸೋಮಣ್ಣ ಬೆಂಬಲವಾಗಿಯೇ ಮಾತನಾಡಿದ್ದಾರೆ. ಹಾಗಿದ್ರೂ ಯತ್ನಾಳ್ಗೆ ಅಧ್ಯಕ್ಷ ಹುದ್ದೆ ಕೊಡುವುದು ಸೂಕ್ತವಲ್ಲ ಅನ್ನೋದನ್ನು ಸೋಮಣ್ಣ ತಿಳಿಸಿದ್ದಾರೆ ಎನ್ನಲಾಗ್ತಿದೆ. ಇದಲ್ಲದೆ ಬೊಮ್ಮಾಯಿ, ಬೆಲ್ಲದ್, ನಿರಾಣಿ ಜೊತೆಗೆ ಸುನಿಲ್ ಕುಮಾರ್, ಶ್ರೀರಾಮುಲು ಸೇರಿದಂತೆ ಒಂದಷ್ಟು ಸಮುದಾಯಗಳ ಹಿರಿಯ ನಾಯಕರ ಸಾಮರ್ಥ್ಯದ ಬಗ್ಗೆಯೂ ಅಮಿತ್ ಶಾ ವಿವರ ಪಡೆದುಕೊಂಡಿದ್ದಾರೆ. ಒಟ್ನಲ್ಲಿ ಇಷ್ಟೆಲ್ಲ ವಿರೋಧ ಭಿನ್ನಮತಗಳಿದ್ರು BY ವಿಜಯೇಂದ್ರರನ್ನ ತಕ್ಷಣಕ್ಕೆ ಅಧ್ಯಕ್ಷಗಿರಿಯಿಂದ ಕೆಳಗಿಳಿಸುವ ಆಸಕ್ತಿ ಬಿಜೆಪಿ ಹೈಕಮಾಂಡ್ಗೆ ಇದ್ದಂತಿಲ್ಲ. ಹಾಗಿದ್ರೂ ಎಲ್ಲಾ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆ ನಡೆಸುವಲ್ಲಿ ಮತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಸಂಘಟಿಸುವಲ್ಲಿ ವಿಜಯೇಂದ್ರ ವಿಫಲರಾಗಿದ್ದಾರೆ ಎಂಬ ಅರಿವಿದ್ದರೂ ಬಿಜೆಪಿಯ ಏಕಮೇವಾದಿತ್ಯ ನಾಯಕ BS ಯಡಿಯೂರಪ್ಪ ಅವರ ಹಿಂದೆ ಲಿಂಗಾಯತ ಸಮುದಾಯದ ಮತ ಬ್ಯಾಂಕ್ ಗಟ್ಟಿಯಾಗಿದೆ ಎಂಬ ಕಾರಣಕ್ಕೆ ಇನ್ನೊಂದು ಅವಧಿಗೆ ವಿಜಯೇಂದ್ರ ಅವರನ್ನೇ ಮುಂದುವರಿಸುವ ನಿರ್ಧಾರಕ್ಕೆ ಅಂಟಿಕೊಂಡ್ರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.